ರಷ್ಯಾದಲ್ಲಿ ಕಾರ್ಮಿಕರಿಗೂ ಲಕ್ಷ ಸಂಬಳ. ಕೆಲಸ ಮಾಡಲು ಕೂಲಿಗಳೇ ಸಿಗ್ತಾ ಇಲ್ಲ. ಭಾರತೀಯ ಕಾರ್ಮಿಕರಿಗೂ ಬಂಪರ್ ಅವಕಾಶ. ಆದ್ರೆ ಆ ಆತಂಕವಂತೂ ಇದ್ದೇ ಇದೆ. ಕಳೆದ 4 ವರ್ಷಗಳಿಂದ ಉಕ್ರೇನ್ ವಿರುದ್ಧ ನಿರಂತರ ಯುದ್ಧ ನಡೆಸ್ತಾ ಇರೋ ದೇಶ ರಷ್ಯಾ. ವಿಶ್ವದ ಶ್ರೀಮಂತ ದೇಶಗಳಲ್ಲೊಂದು ಅನ್ನೋ ಖ್ಯಾತಿ. ಆದರೆ ಕಾರ್ಮಿಕರಿಲ್ಲದೆ ಆ ದೇಶ ಈಗ ಪರದಾಡುವಂತಾಗಿದೆ. ಕೆಲಸ ಮಾಡಲು ಲಕ್ಷ ಸಂಬಳ ಕೊಡಲು ಸಿದ್ಧವಾಗಿದೆ. ಬೇರೆ ದೇಶಗಳ ಕೂಲಿ ಕಾರ್ಮಿಕರಿಗೆ ಮುಕ್ತ ಆಹ್ವಾನವನ್ನ ನೀಡಿದೆ. ಆದ್ರೆ ಬೇರೆ ದೇಶಗಳ ಕಾರ್ಮಿಕರು ಅಲ್ಲಿಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆ? ರಷ್ಯಾಗೆ ಇಂತಹ ಸ್ಥಿತಿ ಯಾಕೆ ಬಂತು? ಕೆಲಸ ಇದೆ, ಲಕ್ಷ ಸಂಬಳ ಇದೆ. SSLC ಪಾಸ್ ಆಗಿದ್ದೀರಾ? ನೌಕರಿಗೆ ರೆಡಿಯಾಗಿ. ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ರಷ್ಯಾ ಮೊದಲ 3 ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅಭಿವೃದ್ಧಿ ಅಲ್ಲಿ ನಿಂತ ನೀರಲ್ಲ. ಹಾಗಾಗಿ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾನೆ ಇರುತ್ತವೆ. ಆದ್ರೆ ಕಾರ್ಮಿಕರ ಕೊರತೆಯಿಂದಾಗಿ ಎಲ್ಲವೂ ಸ್ತಬ್ಧವಾಗಿ ಬಿಟ್ಟಿದೆ. ಯುದ್ಧದ ಕರಿನೆರಳಿನಡಿಯೇ ಅಭಿವೃದ್ಧಿಯೂ ಸಾಗಬೇಕಿರೋದ್ರಿಂದ ರಷ್ಯಾ ಆಡಳಿತ ಆತಂಕಕ್ಕೆ ಒಳಗಾಗಿದೆ. ಅದಕ್ಕಾಗಿ ಈಗ ರಷ್ಯಾಗೆ ಕಾರ್ಮಿಕರು ಬೇಕಾಗಿದ್ದಾರೆ ಅಂತ ಜಾಗತಿಕ ಘೋಷಣೆಯನ್ನ ಮಾಡಿದೆ. ಭಾರತೀಯ ಕಾರ್ಮಿಕರಿಗೆ ಮೊದಲ ಆದ್ಯತೆಯನ್ನ ನೀಡಿದೆ. ಅಷ್ಟೇ ಅಲ್ಲ, ಅಲ್ಲಿ ಈಗ ಕಾರ್ಮಿಕನಾಗಿ ಸೇರಿಕೊಂಡು ಕಸಗುಡಿಸೋ ಕೆಲಸ ಮಾಡಿದ್ರೂ ಅವರಿಗೆ ಸಿಗುವ ಸಂಬಳ ಬರೋಬ್ಬರಿ ವಾರ್ಷಿಕ 1,20,00,000 ರೂಪಾಯಿ. ವಿದ್ಯಾರ್ಹತೆ ಕೂಡ SSLC ಇದ್ದರೆ ಸಾಕು. ಕಾರ್ಮಿಕರ ತೀವ್ರ ಕೊರತೆ ಎದುರಿಸುತ್ತಿರುವ ರಷ್ಯಾ ಇದನ್ನು ನೀಗಿಸಿಕೊಳ್ಳಲು ಮಾನವ ಸಂಪನ್ಮೂಲ ಹೆಚ್ಚಿರುವ ಭಾರತದತ್ತ ಕಣ್ಣು ನೆಟ್ಟಿದೆ. ಈ ವರ್ಷ ಕನಿಷ್ಠ 40,000 ಕಾರ್ಮಿಕರನ್ನ ಈಗಾಗಲೇ ರಷ್ಯಾಗೆ ಕರೆಸಿಕೊಳ್ಳಲಾಗಿದೆ. ಕಳೆದ ವರ್ಷ ಅಂದ್ರೆ 2025ರ ಅಂತ್ಯದ ವೇಳೆಗೆ ಸುಮಾರು 80,000 ಭಾರತೀಯರು ಇದೇ ರಷ್ಯಾದಲ್ಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿದ್ದಾರೆ. ಈ ವರ್ಷ ಈ ಸಂಖ್ಯೆ ದುಪ್ಪಟ್ಟಾಗಲಿದೆ ಎಂದು ತಜ್ಞರು ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಭಾರತದಿಂದ ರಷ್ಯಾಕ್ಕೆ ತೆರಳುವ ಕಾರ್ಮಿಕರ ಅನುಕೂಲಕ್ಕಂತಾನೆ 2 ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿದ್ವು. ಈ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದೀರ್ಘಾವಧಿ ಮಾತುಕತೆಯನ್ನ ನಡೆಸಿದ್ರು. ಅಸಲಿಗೆ ಅಕ್ರಮ ವಲಸೆ ತಡೆಗಟ್ಟಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ರಷ್ಯಾದಲ್ಲಿ ಭಾರತೀಯ ಕಾರ್ಮಿಕರು ಉದ್ಯೋಗವನ್ನ ಪಡೆಯಲು ಈ ಒಪ್ಪಂದ ದಾರಿಯಾಗಿದೆ. ಅಲ್ಲದೆ ಮಧ್ಯವರ್ತಿಗಳಿಂದ ವಂಚನೆಗೆ ಒಳಗಾಗುವುದನ್ನ ತಪ್ಪಿಸುವ ಆಶಯವೂ ಈ ಒಪ್ಪಂದದಲ್ಲಿದೆ. ಸೇಂಟ್ ಪೀಟರ್ಸ್ಬರ್ಗ್ನ ಬೀದಿಗಳಲ್ಲಿ ಕಸಗುಡಿಸುವ ಭಾರತೀಯ ಕಾರ್ಮಿಕರಿಗೆ ತಿಂಗಳಿಗೆ 1,20,541 ರೂಪಾಯಿ ವೇತನ ನೀಡಲಾಗುತ್ತಿದೆ. ರಷ್ಯಾದ್ದೇ ಆಗಿರುವ ಗಂಟಾಕ ಎಂಬ ಸ್ಥಳೀಯಾಡಳಿತ ಸಂಸ್ಥೆ ಕೆಲ ದಿನಗಳ ಹಿಂದಷ್ಟೇ ಘೋಷಿಸಿತ್ತು. ಆ ವರದಿಯ ಪ್ರಕಾರ ಭಾರೀ ಸಂಬಳವಷ್ಟೇ ಅಲ್ಲ, ಉಚಿತ ಊಟ, ಉಚಿತ ವಸತಿಯ ವ್ಯವಸ್ಥೆಯೂ ಭಾರತೀಯ ಕಾರ್ಮಿಕರಿಗೆ ಸಿಗಲಿದೆ. ಜೊತೆಗೆ ರಷ್ಯಾ ಭಾಷೆಯನ್ನ ಕಲಿಸುವ ಕೋರ್ಸ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಈ ರೀತಿಯ ಕೆಲಸ ಹುಡುಕಿಕೊಂಡು ಬಂದಿರುವ 3,000ಕ್ಕೂ ಅಧಿಕ ಭಾರತೀಯರು ಸೇಂಟ್ ಪೀಟರ್ಸ್ಬರ್ಗ್ ಒಂದರಲ್ಲೇ ಇದ್ದಾರೆ ಅಂತ ಸುದ್ದಿ ಪ್ರಸಾರವೂ ಆಗಿತ್ತು ಎಂದು ರಷ್ಯಾದ ನಗರಾಡಳಿತ ಅಧಿಕಾರಿಗಳು ತಿಳಿಸಿದ್ರು. ಅಷ್ಟಕ್ಕೂ ಕಾರ್ಮಿಕರ ಕೊರತೆಯನ್ನು ರಷ್ಯಾ ಈ ಪರಿಯಾಗಿ ಎದುರಿಸ್ತಾ ಇರೋದು ಯಾಕೆ? ಕಾರ್ಮಿಕರು ಬೇಕಾಗಿದ್ದಾರೆ. ಭಾರತೀಯ ಉದ್ಯೋಗಿಗಳಿಗೆ ರಷ್ಯಾ ಹೆಚ್ಚು ಆದ್ಯತೆಯನ್ನ ನೀಡುತ್ತಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆಯನ್ನ ಮಿತಗೊಳಿಸುವ ಉದ್ದೇಶವಿದೆ. ಹಿಂದೂ ಉದ್ಯೋಗಿಗಳು ಹೆಚ್ಚು ಬರುತ್ತಾರೆ ಎಂದು ಸರ್ಕಾರ ಭಾವಿಸಿದೆ. ನಮ್ಮಲ್ಲಿ ರಸ್ತೆ ಬೀದಿಗಳನ್ನ ಶುಚಿಗೊಳಿಸುವುದು ಸೇರಿದಂತೆ ಕೌಶಲ್ಯರಹಿತ ಕೆಲಸಗಾರರ ಕೊರತೆಯೇನೂ ಇಲ್ಲ. ನಮಗೆ ಬೇಕಿರುವುದು ಹೆಚ್ಚು ಕುಶಲಿಗಳು. ಆದ್ರೆ ಈಗ ಪರೀಕ್ಷೆ ನಡೀತಾ ಇದೆ. ಈ ಜನ ನಿಜಕ್ಕೂ ರಷ್ಯಾ ಆರ್ಥಿಕತೆಗೆ ಹೊಂದಿಕೊಳ್ಳಬಲ್ಲರೇ ಎಂಬುದನ್ನ ಕಂಡುಕೊಳ್ಳಲಾಗ್ತಾ ಇದೆ. ಇಷ್ಟೆಲ್ಲ ಅವಕಾಶ ಇದ್ರೂ ಕೂಡ ಇಲ್ಲಿ ಕಾರ್ಮಿಕರಿಗೆ ಕೊರತೆ ಯಾಕೆ? ರಷ್ಯಾದ ಸ್ಥಳೀಯ ಜನ ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆಲ್ಲ ಉತ್ತರ ಅದು ರಷ್ಯಾ ಉಕ್ರೇನ್ ಯುದ್ಧ. ಅವಶ್ಯಕತೆಗೆ ಅನುಗುಣವಾಗಿ ಸ್ಥಳೀಯರನ್ನ ಯಾವಾಗ ಬೇಕಾದರೂ ಯುದ್ಧ ಭೂಮಿಗೆ ಕಳಿಸಬಹುದಾದ ಸಾಧ್ಯತೆ ಇದೆ. ರಷ್ಯನ್ ಸೈನಿಕರಿಗೆ ಸಹಕಾರ ನೀಡುವುದಕ್ಕೆ ಇದು ಅಗತ್ಯವಾಗಿದೆ. ಇಷ್ಟೇ ಅಲ್ಲ, ವಿದೇಶಿಯರನ್ನು ಯುದ್ಧ ಭೂಮಿಗೆ ಬಲವಂತವಾಗಿ ಕಳಿಸಿದ ಉದಾಹರಣೆಗಳು ಸಿಗುತ್ತವೆ. ಕೆಲಸ ಅರಸಿ ಹೋದ ಭಾರತೀಯರನ್ನೇ ಯುದ್ಧ ಭೂಮಿಯಲ್ಲಿ ಬಳಸಿಕೊಂಡದ್ದೂ ಇದೆ. ಇದೇ ವಿಷಯವಾಗಿ
ಸಾಕಷ್ಟು ಗೊಂದಲಗಳು ಎರಡೂ ದೇಶಗಳ ನಡುವೆ ನಿರ್ಮಾಣವಾಗಿತ್ತು. ಹಾಗಾಗಿ ರಷ್ಯಾಗೆ ಹೋಗೋದಕ್ಕೆ ಇದರ ನಡುವೆಯೂ ಧೈರ್ಯ ಮಾಡಿ ಹೋದ ಕಾರ್ಮಿಕರಿಗೆ ಕೈ ತುಂಬಾ ಸಂಬಳವಂತೂ ಸಿಗುತ್ತಿದೆ ಅನ್ನೋದಂತೂ ಸತ್ಯವಾಗಿದೆ.